ತುಳಸಿ ಗಿಡಕ್ಕೆ ಕನಿಷ್ಠ ಅಂತ ಅಂದರೂ 6 ಗಂಟೆಗಳ ಕಾಲ ಬಿಸಿಲು ಬೇಕು. ಅಂಥದ್ರಲ್ಲಿ ಬಿಸಿಲು ಇಲ್ಲದೇ ತುಳಸಿ ಗಿಡವನ್ನು ಆರೋಗ್ಯವಾಗಿ ಹೇಗೆ ಪೊದೆಯಂತೆ ಬೆಳೆಸಬೇಕು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನಿಮಗೆ ಕೆಲವೊಂದೊಂದು ಟ್ರಿಕ್ಸ್ಗಳ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಎಫೆಕ್ಟಿವ್ ಮತ್ತು ಪ್ರಾಕ್ಟಿಕಲ್ ಆಗಿರುತ್ತೆ. ಬಹುಶಃ ಈ ವಿಡಿಯೋನ ನೋಡಿದ್ದ ಆದಮೇಲೆ ನಿಮಗೆ ತುಳಸಿ ಗಿಡವನ್ನು ಬಿಸಿಲಿಲ್ಲದೇ ಹೇಗೆ ಮನೆಯಲ್ಲಿ ಆರೋಗ್ಯವಾಗಿ ಬೆಳೆಸಬೇಕು, ಪೂಜೆಗಿಟ್ಟಂತಹ ತುಳಸಿ ಪದೇ ಪದೇ ಸತ್ತೋಗ್ತಾ ಇತ್ತು ಬಿಸಿಲಿಲ್ಲ ಅಂತಂದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ಏನೋ ಕಸಿವಿಸಿ ಅನಿಸುತ್ತೆ. ಆ ಎಲ್ಲ ಸಮಸ್ಯೆಗಳನ್ನು ದೂರ ಇಟ್ಟು ಆರೋಗ್ಯವಾಗಿ ಬಿಸಿಲು ಇಲ್ಲದೇ ಮನೆ ಮುಂದೆನೇ ತುಂಬ ಸರಳವಾಗಿ ತುಳಸಿ ಗಿಡವನ್ನು ಬೆಳೆಸೋ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ತುಳಸಿ ಗಿಡವನ್ನು ಪೊದೆ ಥರ ಬೆಳೆಸೋದಕ್ಕೆ ನಾನು ಬಳಸ್ತಾ ಇರುವ ಐಡಿಯಾದ ಬೋನಸ್ ಟಿಪ್ಸ್ ಕೂಡ ಇದೆ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಟೆರೆಸ್ ಮೇಲೆ ಗಾರ್ಡನ್ ಮಾಡೋದಕ್ಕೆ ಸಾಕಷ್ಟು ಸಲಹೆಗಳನ್ನು ಒಳಗೊಂಡಿರುವ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಓಕೆ ಸ್ನೇಹಿತರೆ, ಸುಮ್ಮನೆ ಕಾಲಹರಣ ಮಾಡ್ದೇ ಮೊದಲನೇ ಟ್ರಿಕ್ಸ್ಗೆ ಬಂದುಬಿಡೋಣ. ನಾನು ಹೇಳುವ ವಿಧಾನಗಳು ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ, ಜೊತೆಗೆ ಸೈಂಟಿಫಿಕ್ ಆಗಿ ಹೌದು ಅನ್ನುವಂಥದ್ದಿರುತ್ತೆ. ಸೊ ಈ 3 ಟ್ರಿಕ್ಸ್ಗಳಲ್ಲಿ ನಿಮಗೆ ಯಾವುದು ಸೂಕ್ತ ಆಗುತ್ತೆ, ಯಾವುದು ಇದನ್ನು ಮಾಡಬಹುದು ಅಂತ ಅನಿಸುತ್ತೆ ಅದನ್ನು ನೀವು ಬಳಸ್ಕೊಳ್ಬಹುದು. ಓಕೆ, ಈ ಹಿಂದಿನ ವಿಡಿಯೋದಲ್ಲಿ ತುಳಸಿ ಗಿಡಕ್ಕೆ ಬರುವ ರೋಗದ ಬಗ್ಗೆ, ಮಣ್ಣಿನ ಆಯ್ಕೆ ಬಗ್ಗೆ, ಗೊಬ್ಬರದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಸೊ ಈ ವಿಡಿಯೋ ಅರ್ಥ ಆಗಬೇಕು ಅಂದರೆ ಬಹುಶಃ ನೀವು ಹಿಂದಿನ ವಿಡಿಯೋನ ಒಂದು ಸರ್ತಿ ನೋಡಿ ಬರೋದು ಒಳ್ಳೆಯದು ಅಂತ ಅನಿಸುತ್ತೆ, ಅಥವಾ ಈ ವಿಡಿಯೋನ ನೋಡಿದ್ದಾದಮೇಲೆ ಹಿಂದಿನ ವಿಡಿಯೋನ ಒಮ್ಮೆ ನೋಡಿ. ನೆಲದಲ್ಲಿ ತುಂಬ ಈಸಿಯಾಗಿ ಸರಳವಾಗಿ ನೀರು ಇಲ್ಲದೇ ಇದ್ದರೂ ಕೂಡ ಬೆಳ್ಕೊಂಡು ಹೋಗುವಂಥ ಈ ತುಳಸಿ ಗಿಡ ನಾವು ಮನೆ ಮುಂದೆ ನಟ್ಟು ಬೆಳೆಸಿದಾಗ ಸರಿಯಾಗಿ ಬೆಳೆಯೋದೇ ಇಲ್ಲ. ಸೊ ಇದಕ್ಕೆ ಮೊದಲನೇ ಟ್ರಿಕ್ಸು ನಾನು ನಿಮಗೆ ಹೇಳೋದು ನೋಡಿ, ಆನ್ಲೈನಲ್ಲಿ ಈ ರೀತಿಯ ಗ್ರೋ ಲೈಟ್ ಅಂತ ಹೇಳಿ ಸಿಗತ್ತೆ. ಇದನ್ನು ಆರ್ಟಿಫಿಷಿಯಲ್ ಸೂರ್ಯನ ಬೆಳಕು ಅಂತ ಕರಿಬಹುದು. ಅಂದರೆ ಕೃತಕವಾಗಿ ಸೂರ್ಯನ ಬೆಳಕನ್ನು ಗಿಡಗಳಿಗೆ ಒದಗಿಸಿ ಗಿಡದಲ್ಲಿ ಏನು ಫೋಟೋಸಿಂಥಸಿಸ್ ನಡೆಯುತ್ತೆ, ಅಂದರೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ಏನು ನಡೆಯುತ್ತೆ ಅದು ನಡೆಯುವಂತೆ ಇದು ಮಾಡುತ್ತೆ. ಇದನ್ನು ರಾತ್ರಿ ಟೈಮು ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಆನ್ ಮಾಡಿ ಇಡಬಹುದು. ಹೀಗೆ ಈ ರೀತಿಯ ಗ್ರೋ ಲೈಟನ್ನು ಬಳಸೋದು ಪ್ಲಾಂಟ್ಸ್ಗಂತಲೇ ಇರುತ್ತೆ. ಇಂಡೋರಲ್ಲಿ ಗಿಡಗಳನ್ನು ಬೆಳೆಸುವಾಗ ಸೂರ್ಯನ ಬೆಳಕು ಇಲ್ಲದೆ ಗಿಡ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನು ರೆಡಿ ಮಾಡಿರ್ತಾರೆ. ನಾರ್ಮಲ್ ಆಗಿ ಸಿಗುವಂಥ LED ಲೈಟ್ಗಳು ಇದಕ್ಕೆ ಬಳಕೆ ಆಗೋದಿಲ್ಲ. ಗ್ರೋ ಲೈಟ್ ಅಂತ ಸಿಗುತ್ತೆ, ಅದನ್ನೇ ತರಿಸ್ಕೋಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಕೊಟ್ಟಿರ್ತೀನಿ. ಇದು 3 ರೀತಿಯ ಲೈಟ್ ಮೂಡಲ್ಲಿ ಇರುತ್ತೆ. ಸೂರ್ಯನ ಬೆಳಕಿನಿಂದ ಯಾವ ರೀತಿ ಕ್ರಿಯೆ ನಡೆಯುತ್ತೆ ಗಿಡದಲ್ಲಿ, ಅದೇ ರೀತಿಯಾಗಿ ಇದು ಕೂಡ ಹೆಲ್ಪ್ ಮಾಡುತ್ತೆ. ಈ ಗ್ರೋ ಲೈಟ್ಗಳನ್ನು ಬಳಸೋದ್ರಿಂದ ಮೊಳಕೆ ಹೊಡೆಯೋದು ಸ್ಪೀಡ್ ಆಗುತ್ತೆ, ಜೊತೆಗೆ ಲೀಫು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಫ್ಲವರ್ ಮತ್ತು ಫ್ರೂಟಿಂಗ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಸನ್ಲೈಟ್ ಇದ್ದರೆ ಗಿಡಗಳ ಗ್ರೋತು ಚೆನ್ನಾಗಾಗತ್ತೆ, ಅದೇ ರೀತಿ ಇದು ಕೂಡ ಗ್ರೋತು ಚೆನ್ನಾಗಾಗತ್ತೆ. ಅದಲ್ಲದೆ ಇದಕ್ಕೆ ಒಂದು ರಿಮೋಟ್ ಕೊಟ್ಟಿರ್ತಾರೆ, ಅದರಲ್ಲಿ ನಮಗೆ ಎಷ್ಟು ಹೊತ್ತು ಇದು ರನ್ ಆಗಬೇಕು, 3 ಅವರು, 9 ಅವರು, 12 ಅವರು ಈ ಥರ ನಾವು ಸೆಟ್ ಮಾಡ್ಕೊಳ್ಬಹುದು. ಅದನ್ನು ಹೈಟ್ ಅಡ್ಜಸ್ಟ್ಮೆಂಟಿಗೆ ಕೂಡ ರಾಡ್ಗಳಿರುತ್ತೆ. ಪಾಟ್ಗೆ ಅದನ್ನು ಸಿಕ್ಕಿಸಿ ಬೆಂಡ್ ಮಾಡಿ ಗಿಡಕ್ಕೆ ಬೆಳಕು ಬೀಳೋ ರೀತಿ ಪ್ಲ್ಯಾನ್ ಮಾಡ್ಕೋಬಹುದು. ನೈಟ್ ಟೈಮ್ ಮನೆ ಮುಂದೆ ಲೈಟ್ ಹಾಕಿದಾಗೆ ಕೂಡ ಇರುತ್ತೆ, ಜೊತೆಗೆ ಗಿಡಕ್ಕೆ ಕೂಡ ಬಿಸಿಲಿನ ವ್ಯವಸ್ಥೆನ ನಾವು ಮಾಡಿಕೊಟ್ಟ ಹಾಗೆ ಇರುತ್ತೆ. ಪ್ರೈಸು ಒಂದೊಂದು ಲೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಚೆಕ್ ಮಾಡಿ ತಗೊಳ್ಬಹುದು. ನಾನು ತರಿಸಿರೋದು ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಹೈಟ್ ಅಡ್ಜಸ್ಟ್ಮೆಂಟ್ಗೆ ಸ್ಟ್ಯಾಂಡ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಪಾಟಲ್ಲಿ ಸಿಕ್ಕಿಸ್ಬಿಟ್ಟು ಗಿಡಕ್ಕೆ ಬೆಳಕು ಬೀಳೋ ಹಾಗೆ ಬೆಂಡ್ ಮಾಡೋ ರೀತಿ ಆಪ್ಷನ್ ಇರುತ್ತೆ. ಇದು ತುಂಬ ಬಿಸಿಲೇ ಇಲ್ಲ ಅನ್ನೋರಿಗೆ ತುಂಬ ಯೂಸ್ ಆಗುವಂತಹ ವಿಧಾನ. ಇನ್ನು ನಾವು ಪಾಟ್ ಇಟ್ಟಿರುವಲ್ಲಿ ಮಾತ್ರ ಬಿಸಿಲಿಲ್ಲ ಅನ್ನೋರಿಗೋಸ್ಕರ ಇನ್ನೊಂದು ಒಳ್ಳೆ ವಿಧಾನವನ್ನು ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಟ್ರಿಕ್ಸ್ ನಂಬರ್ 2ಗೆ ಬರೋಣ. ಇದೂ ಕೂಡ ತುಂಬ ಎಫೆಕ್ಟಿವ್ ಆಗಿದೆ. ಇದು ಯಾರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತಂದರೆ, ಯಾರದ್ದು ಮನೆ ಮುಂದೆ ತುಳಸಿ ಗಿಡವನ್ನು ಇಟ್ಟಿರ್ತೀರ, ನಿಮ್ಮ ಪಾಟ್ ತುಂಬ ಹೆವಿ ಇದೆ, ಅದನ್ನು ಎತ್ತಿಡೋದಕ್ಕೆ ಆಗೋದಿಲ್ಲ, ತುಂಬ ಹೆವಿ ಇದೆ ಅನ್ನೋರಿಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮನೆ ಮುಂದಿರುವಂತಹ ಈ ತುಳಸಿ ಗಿಡದ ಪಾಟ್ ಏನಿದೆ ಅದು ಕಲ್ಲಿಂದಾಗಿದೆ. ಸೊ ನಮಗೆ ಈ ಪಾಟನ್ನು ಮೂವ್ ಮಾಡೋದಕ್ಕೆ ಆಪ್ಷನ್ನೇ ಇಲ್ಲ. ಈಗಿರುವಂತಹ ಸಿಚುವೇಷನಲ್ಲಿ ನಾವು ಹೇಗೆ ಇದಕ್ಕೆ ಬಿಸಿಲನ್ನು ಒದಗಿಸಬೇಕು ಅನ್ನೋದಕ್ಕೆ ಟ್ರಿಕ್ಸ್ ನಂಬರ್ 2 ಹೇಳ್ತಾ ಇದ್ದೀನಿ.
ಇಲ್ಲಿ ಕಾಣಿಸ್ತಾ ಇರುವ ಈ ಪಿಂಕ್ ಕಲರ್ ಹೂವಿನ ಗಿಡವನ್ನು ತುಳಸಿ ಗಿಡ ಅಂತ ಹೇಳಿ ಭಾವಿಸಿ, ಕೆಳಗಡೆ ಇರುವಂತಹ ಈ ಪಾಟನ್ನು ನೀವು ತುಳಸಿ ಗಿಡಕ್ಕೆ ಇಟ್ಟಿರುವಂತಹ ಹೆವಿ ಪಾಟ್ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಈ ರೀತಿಯ ಹೆವಿ ಪಾಟ್ ಒಳಗಡೆ ಡೈರೆಕ್ಟಾಗಿ ಮಣ್ಣು ಹಾಕಿ ತುಳಸಿ ಗಿಡವನ್ನು ನಡುವ ಬದಲು ಈ ರೀತಿಯ ಒಂದು ಸಣ್ಣ ಪಾಟ್ ಒಳಗೆ ತುಳಸಿ ಗಿಡವನ್ನು ನಟ್ಬಿಟ್ಟು ಅದನ್ನು ಆ ದೊಡ್ಡ ಪಾಟಿನೊಳಗೆ ಇಡುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನಮ್ಮ ಹತ್ರ ಇರುವಂತಹ ತುಳಸಿ ಪಾಟ್ ಈ ಹೆವಿ ವೆಯ್ಟ್ದಾಗಿರುವಾಗ ಅದರೊಳಗಡೆ ಡೈರೆಕ್ಟಾಗಿ ಮಣ್ಣು ಹಾಕಿ ಗಿಡವನ್ನು ನಡುವ ಬದಲು ಅದರೊಳಗಡೆ ಅದಕ್ಕೆ ಸರಿ ಹೊಂದುವಂತಹ ಸಣ್ಣ ಪಾಟ್ ಒಳಗೆ ಮಣ್ಣು ಹಾಕಿ ಗಿಡ ನೆಟ್ಟು ಈ ರೀತಿ ರಿಮೂವ್ ಮಾಡುವ ರೀತಿ ಇಟ್ಕೊಳ್ಳೋಣ. ಓಕೆನಾ? ಸೊ ಈಗ ನಾವೇನು ಮಾಡಬೇಕು ಅಂತಂದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಶನಿವಾರ, ಗುರುವಾರ, ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ವಿಶೇಷವಾಗಿರುವಂತಹ ಹಬ್ಬಗಳ ದಿನದಂದು ಹೊರತುಪಡಿಸಿ ಉಳಿದಿರುವಂತಹ ದಿನಗಳಲ್ಲಿ ತುಳಸಿ ಗಿಡದ ಕೆಲಸವನ್ನು ಮಾಡಬಹುದು. ಇದು ನನಗೆ ತಿಳಿದಿರುವಂತಹದ್ದು. ನಿಮ್ಮ ಹಿರಿಯರಲ್ಲಿ ಒಂದು ಸರ್ತಿ ಕೇಳಿ ನೋಡಿ, ಯಾವತ್ತು ಮುಟ್ಟಬಹುದು ಯಾವತ್ತು ಮುಟ್ಟಬಾರ್ದು ಅಂತ ಹೇಳಿ. ನನಗೆ ತಿಳಿದಿರುವಂಥದ್ದು ಈ ದಿನಗಳು. ಈ ದಿನಗಳಲ್ಲಿ ಏನು ಮಾಡಬಹುದು ಅಂತಂದರೆ ಕುಡಿಯನ್ನು ಪಿಂಚ್ ಮಾಡೋದಾಗಿರ್ಬೋದು ಅಥವಾ ತುಳಸಿ ಪಾಟನ್ನು ಬಿಸಿಲಿಗೆ ತಗೊಂಡೋಗಿ ಇಡೋದಾಗಿರ್ಬೋದು ಮಾಡಬಹುದು. ವಾರದಲ್ಲಿ 2-3 ದಿನ ಆ ಗಿಡವನ್ನು ತಗೊಂಡೋಗಿ ಬಿಸಿಲಿನಲ್ಲಿ ಇಟ್ಟು ಇನ್ನೊಂದು ತುಳಸಿ ಗಿಡವನ್ನು ಇಟ್ಕೊಂಡಿರಬೇಕು. ಅದನ್ನು ಮತ್ತೆ ತಂದು ಈ ಪಾಟ್ ಒಳಗಡೆ ಹಾಕಬೇಕು. ತುಳಸಿ ಗಿಡವನ್ನು ನೆಟ್ಟು ಬಿಸಿಲಿಲ್ಲದೆ ಗಿಡವನ್ನು ಸಾಯಿಸೋ ಬದಲು ಪೂಜೆ ಮಾಡುವಂತಹ ತುಳಸಿಯನ್ನು ಈ ರೀತಿ ಶಫಲ್ ಮಾಡಿ ಬೆಳೆಸೋದ್ರಿಂದ ಬಿಸಿಲು ಸಿಗತ್ತೆ, ಜೊತೆಗೆ ಈ ರೀತಿ ಹೆಲ್ದಿಯಾಗಿ ಕೂಡ ಗಿಡವನ್ನು ಬೆಳೆಸ್ಬೋದು. ಸೊ ಈ ಐಡಿಯಾ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಒಂದೊಂದು ವಾರದಲ್ಲಿ 3 ದಿನ ಅದಕ್ಕೆ ಬಿಸಿಲು ಸಿಗಬೇಕು, ಮತ್ತು ಇದನ್ನು ಒಳಗಿಡೋದು, ಮತ್ತು ಇದಕ್ಕೆ ಬಿಸಿಲು ಸಿಗಬೇಕು. ಈ ರೀತಿಯಾಗಿ ಶಿಫ್ಟ್ ಮಾಡೋದ್ರಿಂದ ತುಳಸಿ ಗಿಡವನ್ನು ಹೆಲ್ದಿಯಾಗಿ ಬೆಳೆಸ್ಕೊಳ್ಬಹುದು. ಅಥವಾ ನಿಮ್ಮ ಪಾಟು ಈಸಿಯಾಗಿ ಎತ್ತಿ ಇಡಬಹುದು ಅನ್ನೋಂಗಿದ್ರೆ ನೀವು 2 ಪಾಟಲ್ಲಿ ತುಳಸಿ ಗಿಡನ ಬೆಳೆಸ್ಕೊಂಡಿದ್ರೆ ಒಂದು ಸರ್ತಿ ಅದನ್ನು ಇಡೋದು, ಇನ್ನೊಂದು ಸರ್ತಿ ಇದನ್ನು ಇಡೋದು, ಈ ರೀತಿ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಸೊ ಈ ಐಡಿಯಾ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಯಾರಿಗೆ ಮನೆ ಮುಂದೆ ಬಿಸಿಲಿಲ್ಲ, ಬೇರೆ ಕಡೆ ಬಿಸಿಲು ಇದೆ ಅಂತ ಹೇಳಿ ಇರುತ್ತೆ, ಅವ್ರಿಗೆ ಈ ಐಡಿಯಾ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ಮುಂದಿನ ಐಡಿಯಾ ಮತ್ತು ಕೊನೆ ಐಡಿಯಾಕ್ಕೆ ಹೋಗೋಣ. ಟ್ರಿಕ್ಸ್ ನಂಬರ್ 3. ಈ ಐಡಿಯಾದಲ್ಲಿ ಸೂರ್ಯನ ಬೆಳಕು ಸ್ವಲ್ಪ ದೂರದಲ್ಲಿ ಬೀಳ್ತಾ ಇದೆ, ಬಟ್ ನಿಮ್ಮ ಪಾಟು ಮೂವ್ ಮಾಡುವ ರೀತಿ ಇಲ್ಲ ಅಂತ ಅಂದಾಗ ಹೇಗೆ ಕೇರ್ ಮಾಡಬೇಕು ಅನ್ನೋದರ ಕುರಿತಾಗಿದೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ಅಡಿಷ್ನಲ್ ವಸ್ತು ಬೇಕಾಗತ್ತೆ. ಅದೇನು ಅಂತ ಅಂದರೆ ಮಿರರ್. ಸೊ ಈ ಐಡಿಯಾ ವರ್ಕ್ ಆಗುತ್ತೆ, ಆದರೆ ಇದಕ್ಕೆ ನಿಮ್ಮ ಶ್ರಮ ಕೂಡ ಸ್ವಲ್ಪ ಬೇಕಾಗತ್ತೆ. ಇದು ಗಿಡವನ್ನು ರಿಮೂವ್ ಮಾಡಿ ಇಡೋದಕ್ಕೂ ಆಗೋದಿಲ್ಲ, ಶಿಫ್ಟ್ ಮಾಡೋದಕ್ಕೂ ಆಗೋದಿಲ್ಲ ಅಂತ ಅನ್ನೋರಿಗೆ ಮಾತ್ರ ಯೂಸ್ಫುಲ್ ಆಗುತ್ತೆ. ಸ್ವಲ್ಪ ಟ್ರಿಕ್ಕಿಯಾಗಿದೆ ಇದು. ಹೇಗೆ ಅಂತಂದರೆ ಈ ರೀತಿಯ ಒಂದು ದೊಡ್ಡ ಮಿರರನ್ನು ತಗೊಳ್ಳಿ. ಇದನ್ನು ಎಲ್ಲಿ ಬಿಸಿಲು ಬೀಳುತ್ತೆ ಅಲ್ಲಿ ಇದನ್ನು ಇಡುವ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದೇ ಹ್ಯಾಂಗ್ ಮಾಡಬಹುದು, ಇಲ್ಲ ಅಂತಂದರೆ ಸ್ಟ್ಯಾಂಡ್ ಇದ್ದರೆ ಈ ರೀತಿಯಾಗಿ ಸ್ಟ್ಯಾಂಡ್ ಮಾಡಬಹುದು. ಹೀಗೆ ಬಿಸಿಲು ಎಲ್ಲಿ ಬೀಳುತ್ತೆ ಅಲ್ಲಿಡಬೇಕು. ಇದನ್ನು ಸ್ವಲ್ಪ ನೀವು ನೋಡ್ಕೊಳ್ತಾ ಇರಬೇಕು, ಯಾಕಂದರೆ ಸೂರ್ಯ ಆಚೆ ಈಚೆ ಮೂವ್ ಆಗ್ತಾ ಇರುವಾಗ ಮತ್ತೆ ಶಿಫ್ಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿಂದ ಏನು ಪ್ರತಿಫಲನ ಬೀಳತ್ತೆ, ರಿಫ್ಲೆಕ್ಟ್ ಆಗತ್ತೆ, ಆ ಬೆಳಕು ನಮ್ಮ ಗಿಡದ ಮೇಲೆ ಬೀಳುವ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಸೊ ಇದು ತುಂಬ ಜಾಸ್ತಿನೂ ಆಗಬಾರ್ದು, ಗಿಡದ ಎಲೆಗಳು ಸುಟ್ಟು ಹೋಗುತ್ತೆ. ಇದರಲ್ಲಿ ಅಷ್ಟೇ ನೆಗೆಟಿವ್ ಇದೆ ನೋಡಿ. ಈ ರೀತಿ ಸೂರ್ಯ ಆಚೆ ಈಚೆ ಆದಾಗ ಮತ್ತೆ ಮಿರರನ್ನು ಸರಿಸ್ಬಿಟ್ಟು ಬೆಳಕು ಗಿಡದ ಮೇಲೆ ಬೀಳೋ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಸೊ ಇದು ಸ್ವಲ್ಪ ರಿಸ್ಕ್ ಇರುವಂತಹದ್ದು, ಬಟ್ ವರ್ಕ್ ಆಗತ್ತೆ. ಈ ರೀತಿ ಕೂಡ ಒಂದು ಐಡಿಯಾ ಇದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ಬಿಸಿಲನ್ನು ಕೂಡ ಗಿಡಕ್ಕೆ ಬೀಳಿಸಬಹುದು. ಜೊತೆಗೆ ನಾವು ಪಾಟನ್ನು ರಿಮೂವ್ ಮಾಡೋದಕ್ಕಾಗೋದಿಲ್ಲ, ಮೂವ್ ಮಾಡೋದಕ್ಕಾಗೋದಿಲ್ಲ ಅಂತಹ ಸಿಚುವೇಶನ್ಗಳಲ್ಲಿ ಈ ಐಡಿಯಾನ ವರ್ಕ್ ಮಾಡಬಹುದು. ನನ್ನ ಪ್ರಕಾರ ಟ್ರಿಕ್ ನಂಬರ್ 1 ಮತ್ತು 2 ತುಂಬ ಬೆನಿಫಿಟ್ ಆಗಿರುತ್ತೆ. ಯಾರು ಪಾಟನ್ನು ಒಂದು ಕಡೆಯಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡೋದಕ್ಕಾಗೋದಿಲ್ಲ, ಅವರು ಗ್ರೋ ಲೈಟನ್ನು ತುಂಬ ಸುಲಭದಲ್ಲಿ ಬಳಸ್ಕೊಳ್ಬಹುದು. ಗ್ರೋ ಲೈಟ್ ಬೇರೆ ಬೇರೆ ಕ್ವಾಲಿಟಿದು, ಬೇರೆ ಬೇರೆ ಲೈಟ್ ಆಪ್ಷನ್ ಇರುವಂತಹದ್ದು ಎಲ್ಲದೂ ಕೂಡ ಸಿಗತ್ತೆ. ತುಂಬ ಲೈಟ್ ಇರುವಂಥದ್ದು ಕೂಡ ಸಿಗುತ್ತೆ, ಕಡಿಮೆ ಲೈಟ್ ಇರುವಂಥದ್ದು ಕೂಡ ಸಿಗತ್ತೆ. ಸೊ ಇದನ್ನು ನೀವು ಪ್ಲ್ಯಾನ್ ಮಾಡಿ ಬೈ ಮಾಡಬಹುದು. ಸೊ ಸ್ನೇಹಿತರೆ, ಕ್ವಿಕ್ಕಾಗಿ ಒಂದು ಸರ್ತಿ ರೀಕ್ಯಾಪ್ ಬಂದುಬಿಡ್ತೀನಿ.
ಮೂರನೇ ಟ್ರಿಕ್ಸ್ ಏನು ಅಂತಂದರೆ ಈ ರೀತಿಯ ಮಿರರನ್ನು ಬಳಸಿ ಗಿಡಕ್ಕೆ ಬಿಸಿಲನ್ನು ಬೀಳುವಂತೆ ಮಾಡೋದು. ಎರಡನೇ ಟ್ರಿಕ್ ಏನು ಅಂತ ಅಂದರೆ 2 ಪಾಟಲ್ಲಿ ತುಳಸಿ ಗಿಡವನ್ನು ಬೆಳೆಸಿಟ್ಕೊಳ್ಬೇಕು. ಒಂದು ಪಾಟನ್ನು ಬಿಸಿಲಿಗೆ ಇಟ್ಟಾಗ ಇನ್ನೊಂದು ಪಾಟನ್ನು ಪೂಜೆಗೆ ಇಟ್ಕೊಂಡಿರಬೇಕು ನೆರಳಲ್ಲಿ, ಮತ್ತೊಂದು ಪಾಟನ್ನು ಮತ್ತೆ ತಂದು ನೆರಳಲ್ಲಿ ಇಡಬೇಕು, ಇನ್ನೊಂದು ಪಾಟನ್ನು ಬಿಸಿಲಿಗೆ ಇಡಬೇಕು. ಈ ರೀತಿ ಶಿಫ್ಟ್ ವೈಸು ಅವರಿಗೆ ಬಿಸಿಲು ದೊರಕೋ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೇಕು ಗಿಡಗಳಿಗೆ. ಮೊದಲನೇ ಐಡಿಯಾ ಗ್ರೋ ಲೈಟನ್ನು ಬಳಸುವಂಥದ್ದು. ಇದರಲ್ಲಿ ತುಂಬ ಆಪ್ಷನ್ ಇರುತ್ತೆ. ನಮಗೆ ಯಾವುದು ಸೂಕ್ತ, ನಿಮ್ಮ ವಾತಾವರಣಕ್ಕೆ ನಿಮಗೆ ಇರುವಂತಹ ಬಿಸಿಲಿನ ಅವಶ್ಯಕತೆಗೆ ತಕ್ಕ ಹಾಗೆ ನೀವು ಗ್ರೋ ಲೈಟನ್ನು ಪರ್ಚೇಸ್ ಮಾಡ್ಕೊಳ್ಬಹುದು. ತುಂಬ ಕ್ವಾಲಿಟಿಗಳಲ್ಲಿ, ತುಂಬ ಪ್ರೈಸ್ ರೇಂಜ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಬಿಸಿಲು ಜಾಸ್ತಿ ಬೀಳದೇನೆ ಇಂಡೋರಲ್ಲಿ ಇರುವಂತಹ ಗಿಡಗಳಿಗೆ ಕೆಲವೊಂದಿಷ್ಟು ಅಡಿಷ್ನಲ್ ಟಿಪ್ಸ್ಗಳನ್ನು ನಿಮಗೆ ಕೊಡ್ತೀನಿ. ಮೇಯ್ನಾಗಿ ಯಾವ ಗಿಡಗಳಿಗೆ ಬಿಸಿಲು ಜಾಸ್ತಿ ಬೀಳೋದಿಲ್ಲ ಅವುಗಳಿಗೆ ಪೆಸ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮಂತ್ಲಿ ಒನ್ಸ್ ಆದ್ರೂ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತಾ ಇರಿ. 1 ಲೀಟರ್ ನೀರಿಗೆ 3 ml ನೀಮ್ ಆಯಿಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾರ್ಮಲಾಗಿ 5 ml ಮಿಕ್ಸ್ ಮಾಡ್ತೀವಿ, ಆದರೆ ಇಂಡೋರಲ್ಲಿ ಇರುವಂತಹ ಗಿಡ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ 3 ml ನೀಮ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಮಂತ್ಲಿ ಒನ್ಸ್ ಅದಕ್ಕೆ ಇನ್ಫೆಕ್ಟ್ ಆಗಿರಲಿ ಆಗದಿತಿ ಇರಲಿ ಸ್ಪ್ರೇ ಮಾಡಿ. ಜೊತೆಗೆ ಗೊಬ್ಬರವನ್ನು ತುಂಬ ಕಡಿಮೆ ಕೊಡಿ ಇಂಡೋರಲ್ಲಿ ಇರುವಂತಹ ತುಳಸಿ ಗಿಡಕ್ಕೆ. ಹಾಗೆಯೇ ನೀರನ್ನು ವಾರದಲ್ಲಿ ಒಂದು ಅರ್ಧ ಲೋಟ 1 ಲೋಟ ಅಷ್ಟೇ, ಅದಕ್ಕೂ ಜಾಸ್ತಿ ನೀರನ್ನು ಕೊಡಬೇಡಿ. ಮಣ್ಣು ತುಂಬ ಬೇಗ ಡ್ರೈ ಆಗೋದಿಲ್ಲ. ತುಂಬ ಜಾಸ್ತಿ ನೀರು ಕೊಡೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಕಡಿಮೆ ನೀರನ್ನು ಕೊಡಿ. ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಬಳಸಬೇಡಿ. ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನು ಬೆಳೆಸಿ. ಗಿಡ ತುಂಬ ಹೆಲ್ದಿಯಾಗಿರುತ್ತೆ. ಜೊತೆಗೆ ಅದಕ್ಕೆ ಬಳಸಿರುವಂತಹ ಮಣ್ಣು ಕೂಡ ಹೆಲ್ದಿಯಾಗಿ ಇರುತ್ತೆ. ಮಣ್ಣು ಯಾವಾಗಲೂ ಅಂಟಂಟಾಗಿ ಇರಬಾರ್ದು. ಅದಕ್ಕೆ ಮರಳು, ಕೋಕೋಪೀಟ್, ಭತ್ತದ ಹೊಟ್ಟು ಆ ಥರದ್ದೇನಾದರೂ ಮಿಕ್ಸ್ ಮಾಡಿ ಬಳಸಿ. ಓಕೆನಾ? ಚಾನೆಲಲ್ಲಿ ಗಾರ್ಡನ್ ಬಗ್ಗೆ ತುಂಬಾ ವಿಡಿಯೋಗಳಿದೆ, ಅದನ್ನು ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.